Hi friends, welcome back to my YouTube channel. ಸೊ IAS ಪ್ರಿಲಿಮಿನರಿ ಎಕ್ಸಾಮ್ ಆಯಿತು. ಆಲ್ರೆಡಿ ನಾನು ಒಂದು ಪ್ರಿಲಿಮಿನರಿ GS ಪೇಪರ್ದು ಅನಲೈಸಿಸ್ ಮಾಡೀನಿ, ಸಿಸೆಟ್ದು ಮಾಡೀನಿ. ಇವತ್ತಿನ ವಿಡಿಯೋ ಒಳಗೆ ಕಟ್ ಆಫ್ ಎಷ್ಟು ಬರಬಹುದು ಒಂದು ಪ್ರೆಡಿಕ್ಷನ್ ಇದು. ಸೊ +or-5 ಮಾರ್ಕ್ಸ್ ಆಗೋ ಚಾನ್ಸಸ್ ಇರ್ತದ. ಸೊ ಈ ವಿಡಿಯೋ ಮಾಡಕ್ಕೆ ರೀಸನ್ ಇಷ್ಟನ, ಯಾರೆಲ್ಲ ಪ್ರಿಲಿಮಿನರಿ ಪರೀಕ್ಷೆನ ಬರ್ದಿರ್ತೀರಿ, ಮೇನ್ಸ್ಗೆ ಪ್ರಿಪೇರ್ ಆಗೋ ಟೈಮ್ ಒಳಗೆ ಒಂದು ಗೊಂದಲ ಇರ್ತದ, ನಾ ಮೇನ್ಸಿಗೆ ಪ್ರಿಪ್ರೇಷನ್ ಮಾಡ್ಲೋ ಬೇಡೋ, ನಂದು ಆಗ್ತದೋ ಇಲ್ಲೋ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಈ ಒಂದು ಪ್ರೆಡಿಕ್ಷನ್ ವಿಡಿಯೋನ ಮಾಡ್ಲಿಕ್ಕತ್ತೀನಿ, ಕಟ್ ಆಫ್ ಎಷ್ಟು ಬರಬಹುದು ಅಂತ. 2 ವಾರದ ಒಳಗಾಗೇನ UPSC ಕೀ ಆನ್ಸರ್, ಆಫಿಷಿಯಲ್ ಕೀ ಆನ್ಸರ್ ಕೂಡ ನಾನು ರಿಲೀಸ್ ಮಾಡ್ತೈತಿ. ಆ್ಯಂಡ್ ಲಾಸ್ಟ್ ವಿಡಿಯೋ ಒಳಗೆ ಕೇಳಿದ್ದೆ ಎಕ್ಸಾಮ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಸೊ ಭಾಳ ಸ್ಟೂಡೆಂಟ್ಸ್ ಹಾರರ್ ಆಗಿತ್ತು, ತುಂಬ ಟಫ್ ಇತ್ತು ಅಂತೇಳಿ ಹೇಳ್ಯಾರ. ಪ್ರತಿ ಸಲ ಪ್ರಿಲಿಮಿನರಿ ಎಕ್ಸಾಮ ಭಾಳ ಲೈಕ್ ಡಿಫಿಕಲ್ಟ್ ಆಗ್ತಾ ಹೋಗತೈತಿ, ಅನ್ಪ್ರೆಡಿಕ್ಟೇಬಲ್ ಆಗತೈತಿ. ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಕ್ವಶನ್ ಬಂದವ, ಆನ್ಷಿಯಂಟ್ ಹಿಸ್ಟ್ರಿ ಮೇಲೆ ಜಾಸ್ತಿ ಫೋಕಸ್ ಆಗೈತಿ. ಕರೆಂಟ್ ಅಫೇರ್ಸ್ನ PIB ಆಗಿರ್ಬೋದು, ನ್ಯೂಸ್ ಪೇಪರು, ಮಂತ್ಲಿ ಮ್ಯಾಗಝಿನ್ನ ಪ್ರಾಪರ್ ಆಗಿ ಯಾರು ರಿವೈಸ್ ಮಾಡಿರ್ತಾರಲ್ಲ ಅವರಿಗೆ ಟಫ್ ಅನ್ಸಕ್ಕೆ ಚಾನ್ಸೇ ಇಲ್ಲ, ಯಾಕಂದ್ರೆ ಕರೆಂಟ್ ಓರಿಯೆಂಟೆಡ್ ಇದ್ದು. ಆನ್ಷಿಯಂಟ್ ಹಿಸ್ಟ್ರಿನ ಭಾಳ ಮಂದಿ ಲೈಕ್ ಫೋಕಸ್ ಮಾಡಿರಂಗಿಲ್ಲ, ಬಟ್ ಅದ್ರ ಮೇಲೆ ಡೆಪ್ತ್ ಆಗಿ ಕ್ವಶನ್ಸ್ ಇದ್ದು. ಆ್ಯಂಡ್ ಪಾಲಿಟಿ ಮೇಲೆ ಕ್ವಶನ್ಸ್ ನಂಬರ್ ಡಿಕ್ರೀಸ್ ಆಗೈತಿ, ಆ್ಯಂಡ್ ಟಫ್ ಲೆವೆಲ್ ಕ್ವಶನ್ ಬಂದವ. ಜಿಯೋಗ್ರಫಿ ಎನ್ವೈರನ್ಮೆಂಟ್ ಮೇಲೆ ಕ್ವಶನ್ ನಂಬರ್ ಡಿಕ್ರೀಸ್ ಆಗ್ಯಾವ. ಸೊ ಹಿಂಗಾಗಿ ಸ್ವಲ್ಪ ವರ್ಷದಿಂದ ವರ್ಷ ಬದಲಾವಣೆಗಳಂತೂ ಆಗ್ತಿರ್ತಾವ. ಸೊ ಹಿಂಗಾಗಿ ಕಟ್ ಆಫ್ ಎಷ್ಟು ಬೀಳ್ಬಹುದು ಒಂದು ಕ್ಯೂರಿಯಾಸಿಟಿ ಇರ್ತದ, ಆ್ಯಂಡ್ ಅವಶ್ಯಕತೆನೂ ಇರ್ತದ ಕಟ್ ಆಫ್ನ ತಿಳ್ಕೊಳ್ಳೋದು, ಒಂದು ಪ್ರೆಡಿಕ್ಟೆಡ್ ಕಟ್ ಆಫ್ನ. ಬಹಳಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಂತೂ ಜಸ್ಟ್ 75, 79 ಸ್ಟಿಕ್ಕನ್ನು ಆಗ್ಲಿಕ್ಕತ್ತಾರ, ಯಾಕಂದ್ರೆ ಕ್ವಶನ್ ಪೇಪರ್ ಭಾಳ ಟಫ್ ಇತ್ತು ಅಂತ ಹೇಳಿ. ನಾ ಇನ್ನೊಂದು ಚಿಕ್ಕದಾದಂಥ ಒಂದು ಪಾಯಿಂಟ್ನ ನಿಮಗೆ ಇಲ್ಲಿ ಕ್ಲಿಯರ್ ಮಾಡ್ತೇನೆ. ನಾ ಯಾವುದೇ ರೀತಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮೇಲೆ ಲೈಕ್ ಅಗೇನೆಸ್ಟ್ ಅದು ಅಂತೂ ಇಲ್ಲ, ಬಟ್ ಸಮ್ ಟೈಮ್ ಏನಾಗ್ತೈತೆ ಅಂದ್ರೆ ಕ್ವಶನ್ ಪೇಪರ್ ಒಳಗೆ ಬದಲಾವಣೆಗಳು, ಪ್ಯಾಟರ್ನ್ ಒಳಗೆ ಬದಲಾವಣೆಗಳು ಇವೆಲ್ಲ ಆಗ್ತಿರ್ತಾವ. ಬಟ್ ಸ್ಟಿಲ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ದವ್ರು ಏನು ಮಾಡ್ತಾರೆ ಅಂದ್ರೆ ಒಂದು ಲೆವೆಲ್ ಎಕ್ಸ್ಟ್ರಾ, ಸ್ವಲ್ಪ ಬಹಳ ಟಫ್ ಇತ್ತು ಆ್ಯಂಡ್ ಅನ್ಪ್ರೆಡಿಕ್ಟೇಬಲ್ ಇತ್ತು, ಈ ಥರ ಸ್ವಲ್ಪ UPSC ಮೇಲೆ ಜಾಸ್ತಿ ಹಾಕೋದು ಮಾಡ್ತಾರೆ. ಯಾಕಂತಂದ್ರೆ ಎಲ್ಲೋ ಒಂದು ಕಡೆ ಸ್ಟೂಡೆಂಟ್ಸ್ ಕೇಳೋ ಚಾನ್ಸಸ್ ಇರ್ತದ, ಲೈಕ್ ನೀವು ಇಷ್ಟೆಲ್ಲ ಓದ್ಸೇರಿ ಅಲ್ಲಿಂದ ಕ್ವಶನ್ಸ್ ಬಂದಿಲ್ಲ, ಈ ಥರದ ಒಂದಷ್ಟು ಇಶ್ಯೂಗಳು ಬರಬಾರ್ದು ಅಂತ ಹೇಳಿ ಸ್ವಲ್ಪ UPSC ಮೇಲೆ ಇಶ್ಯೂನ ಹಾಕೋದು, ಈ ಥರ ವಿಡಿಯೋಸ್ ಬರ್ತಿರ್ತಾವೆ. ಸೊ ಇವಾಗ ಹೊಸದಾಗಿ ನೀವು ಬಿಗಿನರ್ಸ್ ಅದೇರಿ, ಈ ವರ್ಷ ನೆಕ್ಸ್ಟ್ ಇಯರ್ UPSC ಕೊಡೋರು ಅದೇರಿ, ಅಂಥ ಒಂದು ಸ್ಟೂಡೆಂಟ್ಸು ಈ ಥರ ವಿಡಿಯೋಸ್ ನೋಡಿ ಜಾಸ್ತಿ ಪ್ಯಾನಿಕ್ ಆಗಬೇಡ್ರಿ. ಇದು UPSC ಐತಿ, ಇದು ಫಸ್ಟ್ ಥಿಂಗ್ ಅನ್ಪ್ರೆಡಿಕ್ಟೇಬಲ್ ಐತಿ, ಇಲ್ಲಿ ಬದಲಾವಣೆಗಳು ಆಗೇ ಆಗ್ತಾವೆ, ಇದು ಟಫ್ ಅನ್ನು ಇರ್ತದ. ಇದನ್ನೆಲ್ಲ ಮೈಂಡ್ ಒಳಗೆ ಇಟ್ಕೊಂಡೇ ನೀವು ಪ್ರಿಪ್ರೇಷನ್ ಮಾಡಬೇಕು. ಪ್ರತಿ ಸಲ ನೀವು ಒಂದು ಹೊಸದಾದಂಥ ಪ್ಯಾಟರ್ನ, ಹೊಸದಾದಂಥ ಕ್ವಶನ್ಸ್ಗಳನ್ನ, ಹೊಸದಾದಂಥ ಒಂದು ಯುನಿಕ್ನೆಸ್ನ UPSC ಒಳಗೆ ನೋಡ್ತಾರೆ. ಬಟ್ ಇನ್ ಕೇಸ್ ನಿಮ್ಮ ಒಂದು ಪ್ರಿಪ್ರೇಷನ್ ಭಾಳ ಸ್ಟ್ರಾಂಗ್ ಇತ್ತಂದ್ರೆ ಇದು ಅಷ್ಟು ಟಫ್ ಆಗಂಗಿಲ್ಲ, ಯಾಕಂದ್ರೆ 60% ಏನು ಕ್ವಶನ್ ಪೇಪರ್ ಐತ್ಲ ಡ್ಯೂರೇಬಲ್ ಐತಿ, ಇನ್ನು 40% ಐತ್ಲ ಭಾಳ ಟಫ್ ಇತ್ತು, ಅದನ್ನ ಒಪ್ಕೋತೇನೆ. ಬಟ್ ಪಾಸ್ ಆಗಕ್ಕೆ 60 ಕ್ವಶನ್ ಕರೆಕ್ಟ್ ಆದ್ರೂ ಇನಫ್ ಇರ್ತದ, 120 ಮಾರ್ಕ್ಸ್ ಇರ್ತದ. ಸೊ ಅಕ್ಯುರೇಸಿ ಇಂಪಾರ್ಟೆಂಟ. ಪ್ರಿಪ್ರೇಷನ್ ಚಂದ ಮಾಡಿದ್ರಿ, ಪ್ರಿಪ್ರೇಷನ್ನ ಬೆಸ್ಟ್ ಮಾಡಿದ್ರಿ ಅಂತಂದ್ರೆ ಆರಾಮಾಗಿ ಆಗ್ತೈತಿ. ಸೊ ನೆಕ್ಸ್ಟ್ ಇಯರ್ ಬರೆಯೋರೆಲ್ಲ ನೀವು ಅಗೇನ್ ಪ್ಯಾನಿಕ್ ಆಗೋದು, ಡಿಮೋಟಿವೇಟ್ ಆಗೋದು ಮಾಡಬೇಡ್ರಿ. ಇನ್ನೊಂದು ಪಾಯಿಂಟ್ ಅಂತಂದ್ರೆ UPSC ಒಳಗೆ ಪ್ರಿಲಿಮಿನರಿ ಪರೀಕ್ಷೆ ಭಾಳನ ಟಫ್ ಇರ್ತದ ಕಂಪೇರ್ ಟು ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ. ಪ್ರಿಲಿಮ್ಸ್ ಒಳಗೆ ಭಾಳ ಜನನವ್ರು ತೆಗ್ಯಾಕೆ ನಿಂತಿರ್ತಾರೆ, ಯಾಕಂದ್ರೆ 8-10 ಲಕ್ಷ ಜನ ಬರೀತಿರ್ತಾರೆ ಎಕ್ಸಾಮ್ನ. ಸೊ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಿಂತ ಅವ್ರನ್ನ ತೆಗಿಬೇಕು ವಿದ್ಯಾರ್ಥಿಗಳನ್ನ, ಅದು ಅವ್ರದ್ದು ಒಂದು ಮೇನ್ ಮೋಟಿವ್ ಇರ್ತದೆ, ಯಾಕಂದ್ರೆ ಎಲ್ಲರನ್ನೂ ಸೆಲೆಕ್ಟ್ ಮಾಡ್ಕೊಳಕ್ ಆಗಂಗಿಲ್ಲ. ಸೊ ಪ್ರಿಲಿಮ್ಸ್ ಏನೈತಲ್ಲ ಭಾಳ ಟಫ್ ಇರ್ತದ. ಸೊ ನೀವು ಅದಕ್ಕೆ ಟು ದಿ ಪಾಯಿಂಟ್ ರೆಡಿ ಇರಲೇಬೇಕಾಗ್ತದೆ. ಇಲ್ಲಿ ಯಾರನ್ನೋ ಬ್ಲೇಮ್ ಮಾಡಿದೆ, ಕೋಚಿಂಗ್ ಇನ್ಸ್ಟಿಟ್ಯೂಟ್ನವ್ರನ್ನ ಬ್ಲೇಮ್ ಮಾಡಿದೆ, UPSCನ ಬ್ಲೇಮ್ ಮಾಡಿದೆ, ನಿಮ್ಮನ್ನ ನೀವು ಬ್ಲೇಮ್ ಮಾಡಿದೆ, ಇದೇನು ವರ್ಕ್ ಆಗಂಗಿಲ್ಲ. ಸೊ ನೀವು UPSC ಏನು ಡಿಮ್ಯಾಂಡ್ ಮಾಡತ್ತಿಲ್ಲ ಅದಕ್ಕೆ ರೆಡಿ ಆಗಿರಬೇಕು. ನೆಕ್ಸ್ಟ್ ಇಯರ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ಒಂದು ಪುಟ್ಟ ಸಲಹೆ ಇದೆ. ಇನ್ನು ಬಂದ್ಬಿಟ್ಟು ಕಟ್ ಆಫ್ದೊಂದು ಎಕ್ಸ್ಪೆಕ್ಟೇಷನ್ ನೋಡೋದಾದ್ರೆ 2023 ಕ್ವಶನ್ ಪೇಪರ್ಗೆ ಈ ವರ್ಷದ ಕ್ವಶನ್ ಪೇಪರ್ನ ಭಾಳ ಹೋಲಿಸ್ಲಿಕ್ಕತ್ತಾರ. ಯಾಕಂದ್ರೆ 2023 ಒಳಗೆ ಭಾಳ ಟಫ್ ಇತ್ತು. ಸೊ ಅವಾಗ ಕಟ್ ಆಫ್ ಎಷ್ಟು ಬಿದ್ದಿತ್ತಂದ್ರೆ ಬರೀ 76 ಕಟ್ ಆಫ್ ಇತ್ತು 2023 ಒಳಗೆ. ಅಗೇನ್ ಏನಂದ್ರೆ 2025 ಒಳಗೆ ಕ್ವಶನ್ ಪೇಪರ್ ಈಸಿ ಬಂದಿತ್ತಂದ್ರೆ 92 ಮಾರ್ಕ್ಸ್ಗೆ ಕಟ್ ಆಫ್ ನಿಂತಿತ್ತು. ಸೊ ಇವಾಗ 2026 ಒಳಗೆ ಏನು ಮಾಡಕತ್ತಾರ ಅಂದ್ರೆ 2023ಗೆ ಕಂಪೇರ್ ಮಾಡೋದ್ರಿಂದ ಕಟ್ ಆಫ್ ಬೀಳ್ತದ. ಸೊ ಕಟ್ ಆಫ್ ಅಂಕಗಳು ಬೀಳ್ತೈತಿ, ಡಿಕ್ರೀಸ್ ಆಗ್ತೈತಿ ಅನ್ನೋ ಒಂದು ಪ್ರೆಡಿಕ್ಷನ್ ಭಾಳ ಜನದೈತಿ. ಸೊ ಅಕಾರ್ಡಿಂಗ್ ಟು ಮೀ ಒಂದಷ್ಟು ಕ್ವಶನ್ ಪೇಪರ್ ಎನಲೈಸಸ್ಸು ಆ್ಯಂಡ್ ಪ್ರತಿ ವರ್ಷದ್ದು ಒಂದು 5-6 ವರ್ಷದೊಂದು ಎನಲೈಸಸ್ನ ನೋಡಿದಾಗ ನನ್ಗೇನು ಅನಿಸ್ತದ ಅಂದ್ರೆ 80 to 85 ವರೆಗೂ ಕಟ್ ಆಫ್ ಬೀಳೋ ಚಾನ್ಸಸ್ ಅದ.
80 ಇಂದ 85 ಪ್ಲಸ್ ಆರ್ ಮೈನಸ್ 3-4 ಅಂಕಗಳು ಆಗೋ ಚಾನ್ಸ್ ಐತಿ. ಸೊ ಇನ್ ಕೇಸ್ ನೀವೇನಾರ ನಿಮ್ಮ ಒಂದು ಕ್ವಶನ್ ಪೇಪರ್ನ ತಗೊಳ್ರಿ, ಅನಲೈಸಸ್ ಮಾಡ್ಕೊಳ್ರಿ. ಅದಾದ್ಮೇಲೆ ಅಟ್ಲೀಸ್ಟ್ ಅಬೌವ್ 75 ಅಬೌವ್ 72 ಏನಾರ ಇತ್ತಂದ್ರೆ ನಿಮ್ಮ ಮೇನ್ಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ರಿ. ಯಾಕೆ ಹೇಳತ್ತೇನಂದ್ರೆ ಸಡನ್ ಆಗಿ ಒಂದು 2-3 ಮಂತ್ಸ್ ಅಷ್ಟ ಮೇನ್ಸ್ ಸಿಗಿರ್ತದ. ಇನ್ನು ನೀವು UPSC ಅಫಿಷಿಯಲ್ ಕೀ ಆನ್ಸರ್ ಎಲ್ಲ ಬರೋ ಮಟ್ಟ ಒಂದು 15-20 ದಿನ, ಒಂದು ತಿಂಗಳನ್ನ ಹೋಗ್ತೈತಿ. ಆಮೇಲೆ ಬಹಳ ಟೈಮ್ ಕಡಿಮೆ ಸಿಗ್ತದೆ ನಿಮ್ಗೆ. ಸೊ ಇವಾಗಿಂದ ನಿಮ್ಗೆ ಏನಾರು ನೀವು ಸೇಫ್ ಅನ್ಸಾತೀರಿ, ಅಬೌವ್ 70 ಅದೇರಿ, 75 ಅದೇರಿ ಅಂತಂದ್ರೆ ನಿಮ್ಮ ಒಂದು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ರಿ. ಏನೋ ಡೌಟ್ಸ್ ಇದ್ರು, ಏನೋ ಇನ್ಫಾರ್ಮೇಷನ್ UPSC ಪ್ರಿಪ್ರೇಷನ್ ಬಗ್ಗೆ ಬೇಕಿದ್ರೂ ಕಮೆಂಟ್ ಮಾಡಿರಿ. ಕಮೆಂಟ್ ಬಾಕ್ಸ್ ನಿಮ್ದನ. ಥ್ಯಾಂಕ್ ಯು ಫಾರ್ ವಾಚಿಂಗ್.